ಕೋಗಿಲು ಲೇಔಟ್ನಲ್ಲಿ ಈ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂಥವರು ಅಕ್ರಮವಾಗಿ ಇದ್ದಂಥವರು ಇವರ ಎಲ್ಲರನ್ನೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಆ ನಂತರದಲ್ಲಿ ತಣಿಸಂದ್ರದಲ್ಲೂ ಕೂಡ ಅಂಥದ್ದೇ ಕಾರ್ಯಾಚರಣೆ ಆಯಿತು. ಆದರೆ ಇಲ್ಲಿ ಎರಡೂ ಕಡೆಯಲ್ಲಿ ಈ ಘಟನೆಯನ್ನ ಗಮನಿಸಿದ್ರೆ ಎರಡೂ ಕಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ನಡೆದಿರೋದು. ಕೋಗಿಲು ಲೇಔಟ್ನಲ್ಲಿ ಯಾವ ರೀತಿಯಾಗಿ ಮನೆಯನ್ನ ತೆರವು ಮಾಡಿದ್ರು ಅವರೆಲ್ಲರಿಗೂ ಕೂಡ ಮನೆ ಭಾಗ್ಯ ಕರುಣಿಸಿದ್ರೆ ಅಲ್ಲ, ಆ ನಿವಾಸಿಗಳಿಗೆ ಯಾವುದೇ ಭಾಗ್ಯ ಇಲ್ಲ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಆದರೆ ತಣಿಸಂದ್ರ ಜನರನ್ನ ತೆರವು ಮಾಡಿಸಿದ್ದಾರೆ. ಅವರಿಗೆ ಕಾರ್ಯಾಚರಣೆಯ ಬರೆ ಅಷ್ಟೇ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಅಂತ ಅಲ್ಲಿನ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಇದೊಂದು ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಸಿಗಳಿಗೆ ಫ್ಲಾಟ್ ಕೊಡ್ತೀರಿ, ಇಲ್ಲೇ ಇದ್ದಂಥವ್ರಿಗೆ ಬರೀ ಕಾರ್ಯಾಚರಣೆಯ ಬರೆ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರು ಕಿಡಿಕಾರಿದ್ದಾರೆ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಸೀಮಿತ ಅಂತ ಕೆಂಡಾಮಂಡಲರಾಗಿರೋದು. ಜೊತೆಯಲ್ಲಿ ಈಗಾಗಲೇ JCB ತಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು ತಣಿಸಂದ್ರದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬೇಕಾಗಿ ನಾನು ಶೂಟ್ ಮಾಡ್ಕೊಂಡು ಅದಾದ್ಮೇಲೆ ಬೇಕಾ ಮಾತಾಡ್ಸ್ಕೊಂಬೋದು. ಇದು ಸಿಗಲ್ಲ ನನಗೆ. ಕೋಗಿಲು ಲೇಔಟ್ನಲ್ಲಿ ಈ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂಥವರು ಅಕ್ರಮವಾಗಿ ಇದ್ದಂಥವರು ಇವರ ಎಲ್ಲರನ್ನೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಆ ನಂತರದಲ್ಲಿ ತಣಿಸಂದ್ರದಲ್ಲೂ ಕೂಡ ಅಂಥದ್ದೇ ಕಾರ್ಯಾಚರಣೆ ಆಯಿತು. ಆದರೆ ಇಲ್ಲಿ ಎರಡೂ ಕಡೆಯಲ್ಲಿ ಈ ಘಟನೆಯನ್ನ ಗಮನಿಸಿದ್ರೆ ಎರಡೂ ಕಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ನಡೆದಿರೋದು. ಕೋಗಿಲು ಲೇಔಟ್ನಲ್ಲಿ ಯಾವ ರೀತಿಯಾಗಿ ಮನೆಯನ್ನ ತೆರವು ಮಾಡಿದ್ರು ಅವರೆಲ್ಲರಿಗೂ ಕೂಡ ಮನೆ ಭಾಗ್ಯ ಕರುಣಿಸಿದ್ರೆ ಅಲ್ಲ, ಆ ನಿವಾಸಿಗಳಿಗೆ ಯಾವುದೇ ಭಾಗ್ಯ ಇಲ್ಲ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಆದರೆ ತಣಿಸಂದ್ರ ಜನರನ್ನ ತೆರವು ಮಾಡಿಸಿದ್ದಾರೆ. ಅವರಿಗೆ ಕಾರ್ಯಾಚರಣೆಯ ಬರೆ ಅಷ್ಟೇ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಅಂತ ಅಲ್ಲಿನ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಇದೊಂದು ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಸಿಗಳಿಗೆ ಫ್ಲಾಟ್ ಕೊಡ್ತೀರಿ, ಇಲ್ಲೇ ಇದ್ದಂಥವ್ರಿಗೆ ಬರೀ ಕಾರ್ಯಾಚರಣೆಯ ಬರೆ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರು ಕಿಡಿಕಾರಿದ್ದಾರೆ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಸೀಮಿತ ಅಂತ ಕೆಂಡಾಮಂಡಲರಾಗಿರೋದು. ಜೊತೆಯಲ್ಲಿ ಈಗಾಗಲೇ JCB ತಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು ತಣಿಸಂದ್ರದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬೇಕಾಗಿ ನಾನು ಶೂಟ್ ಮಾಡ್ಕೊಂಡು ಅದಾದ್ಮೇಲೆ ಬೇಕಾ ಮಾತಾಡ್ಸ್ಕೊಂಬೋದು. ಇದು ಸಿಗಲ್ಲ ನನಗೆ. ಕೋಗಿಲು ಲೇಔಟ್ನಲ್ಲಿ ಈ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂಥವರು ಅಕ್ರಮವಾಗಿ ಇದ್ದಂಥವರು ಇವರ ಎಲ್ಲರನ್ನೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಆ ನಂತರದಲ್ಲಿ ತಣಿಸಂದ್ರದಲ್ಲೂ ಕೂಡ ಅಂಥದ್ದೇ ಕಾರ್ಯಾಚರಣೆ ಆಯಿತು. ಆದರೆ ಇಲ್ಲಿ ಎರಡೂ ಕಡೆಯಲ್ಲಿ ಈ ಘಟನೆಯನ್ನ ಗಮನಿಸಿದ್ರೆ ಎರಡೂ ಕಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ನಡೆದಿರೋದು. ಕೋಗಿಲು ಲೇಔಟ್ನಲ್ಲಿ ಯಾವ ರೀತಿಯಾಗಿ ಮನೆಯನ್ನ ತೆರವು ಮಾಡಿದ್ರು ಅವರೆಲ್ಲರಿಗೂ ಕೂಡ ಮನೆ ಭಾಗ್ಯ ಕರುಣಿಸಿದ್ರೆ ಅಲ್ಲ, ಆ ನಿವಾಸಿಗಳಿಗೆ ಯಾವುದೇ ಭಾಗ್ಯ ಇಲ್ಲ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಆದರೆ ತಣಿಸಂದ್ರ ಜನರನ್ನ ತೆರವು ಮಾಡಿಸಿದ್ದಾರೆ. ಅವರಿಗೆ ಕಾರ್ಯಾಚರಣೆಯ ಬರೆ ಅಷ್ಟೇ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಅಂತ ಅಲ್ಲಿನ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಇದೊಂದು ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಸಿಗಳಿಗೆ ಫ್ಲಾಟ್ ಕೊಡ್ತೀರಿ, ಇಲ್ಲೇ ಇದ್ದಂಥವ್ರಿಗೆ ಬರೀ ಕಾರ್ಯಾಚರಣೆಯ ಬರೆ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರು ಕಿಡಿಕಾರಿದ್ದಾರೆ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಸೀಮಿತ ಅಂತ ಕೆಂಡಾಮಂಡಲರಾಗಿರೋದು. ಜೊತೆಯಲ್ಲಿ ಈಗಾಗಲೇ JCB ತಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು ತಣಿಸಂದ್ರದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಅಲ್ಲಿನ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬೇಕಾಗಿ ನಾನು ಶೂಟ್ ಮಾಡ್ಕೊಂತ ಅದಾದ್ಮೇಲೆ ಬೇಕಾ ಮಾತಾಡ್ಸ್ಕೊಂಬೋದು, ಇದು ಸಿಗಲ್ಲ ನನಗೆ. ಕೋಗಿಲು ಲೇಔಟ್ನಲ್ಲಿ ಈ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂಥವರು, ಅಕ್ರಮವಾಗಿ ಇದ್ದಂಥವರು, ಇವರ ಎಲ್ಲರನ್ನೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಆ ನಂತರದಲ್ಲಿ ತಣಿಸಂದ್ರದಲ್ಲೂ ಕೂಡ ಅಂಥದ್ದೇ ಕಾರ್ಯಾಚರಣೆ ಆಯಿತು. ಆದರೆ ಇಲ್ಲಿ ಎರಡೂ ಕಡೆಯಲ್ಲಿ ಈ ಘಟನೆಯನ್ನ ಗಮನಿಸಿದ್ರೆ ಎರಡೂ ಕಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ನಡೆದಿರೋದು. ಕೋಗಿಲು ಲೇಔಟ್ನಲ್ಲಿ ಯಾವ ರೀತಿಯಾಗಿ ಮನೆಯನ್ನ ತೆರವು ಮಾಡಿದ್ರು, ಅವರೆಲ್ಲರಿಗೂ ಕೂಡ ಮನೆ ಭಾಗ್ಯ ಕರುಣಿಸಿದ್ರೆ ಅಲ್ಲ, ಆ ನಿವಾಸಿಗಳಿಗೆ ಯಾವುದೇ ಭಾಗ್ಯ ಇಲ್ಲ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಆದರೆ ತಣಿಸಂದ್ರ ಜನರನ್ನ ತೆರವು ಮಾಡಿಸಿದ್ದಾರೆ. ಅವರಿಗೆ ಕಾರ್ಯಾಚರಣೆಯ ಬರೆ ಅಷ್ಟೇ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಅಂತ ಅಲ್ಲಿನ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಇದೊಂದು ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಸಿಗಳಿಗೆ ಫ್ಲಾಟ್ ಕೊಡ್ತೀರಿ, ಇಲ್ಲೇ ಇದ್ದಂಥವ್ರಿಗೆ ಬರೀ ಕಾರ್ಯಾಚರಣೆಯ ಬರೆ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರು ಕಿಡಿಕಾರಿದ್ದಾರೆ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಸೀಮಿತ ಅಂತ ಕೆಂಡಾಮಂಡಲರಾಗಿರೋದು. ಜೊತೆಯಲ್ಲಿ ಈಗಾಗಲೇ JCB ತಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು ತಣಿಸಂದ್ರದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬೇಕಾಗಿ ನಾನು ಶೂಟ್ ಮಾಡ್ಕೊಂತ ಅದಾದ್ಮೇಲೆ ಬೇಕಾ ಮಾತಾಡ್ಸ್ಕೊಂಬೋದು, ಇದು ಸಿಗಲ್ಲ ನನಗೆ. ಕೋಗಿಲು ಲೇಔಟ್ನಲ್ಲಿ ಈ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂಥವರು, ಅಕ್ರಮವಾಗಿ ಇದ್ದಂಥವರು, ಇವರ ಎಲ್ಲರನ್ನೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಆ ನಂತರದಲ್ಲಿ ತಣಿಸಂದ್ರದಲ್ಲೂ ಕೂಡ ಅಂಥದ್ದೇ ಕಾರ್ಯಾಚರಣೆ ಆಯಿತು. ಆದರೆ ಇಲ್ಲಿ ಎರಡೂ ಕಡೆಯಲ್ಲಿ ಈ ಘಟನೆಯನ್ನ ಗಮನಿಸಿದ್ರೆ ಎರಡೂ ಕಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ನಡೆದಿರೋದು. ಕೋಗಿಲು ಲೇಔಟ್ನಲ್ಲಿ ಯಾವ ರೀತಿಯಾಗಿ ಮನೆಯನ್ನ ತೆರವು ಮಾಡಿದ್ರು, ಅವರೆಲ್ಲರಿಗೂ ಕೂಡ ಮನೆ ಭಾಗ್ಯ ಕರುಣಿಸಿದ್ರೆ ಅಲ್ಲ, ಆ ನಿವಾಸಿಗಳಿಗೆ ಯಾವುದೇ ಭಾಗ್ಯ ಇಲ್ಲ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಆದರೆ ತಣಿಸಂದ್ರ ಜನರನ್ನ ತೆರವು ಮಾಡಿಸಿದ್ದಾರೆ. ಅವರಿಗೆ ಕಾರ್ಯಾಚರಣೆಯ ಬರೆ ಅಷ್ಟೇ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಅಂತ ಅಲ್ಲಿನ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಇದೊಂದು ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಸಿಗಳಿಗೆ ಫ್ಲಾಟ್ ಕೊಡ್ತೀರಿ, ಇಲ್ಲೇ ಇದ್ದಂಥವ್ರಿಗೆ ಬರೀ ಕಾರ್ಯಾಚರಣೆಯ ಬರೆ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರು ಕಿಡಿಕಾರಿದ್ದಾರೆ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಸೀಮಿತ ಅಂತ ಕೆಂಡಾಮಂಡಲರಾಗಿರೋದು. ಜೊತೆಯಲ್ಲಿ ಈಗಾಗಲೇ JCB ತಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು ತಣಿಸಂದ್ರದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬೇಕಾಗಿ ನಾನು ಶೂಟ್ ಮಾಡ್ಕೊಂತ ಅದಾದ್ಮೇಲೆ ಬೇಕಾ ಮಾತಾಡ್ಸ್ಕೊಂಬೋದು, ಇದು ಸಿಗಲ್ಲ ನನಗೆ. ಕೋಗಿಲು ಲೇಔಟ್ನಲ್ಲಿ ಈ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂಥವರು, ಅಕ್ರಮವಾಗಿ ಇದ್ದಂಥವರು, ಇವರ ಎಲ್ಲರನ್ನೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಮಾಡಿಸಿದ್ರು. ಆ ನಂತರದಲ್ಲಿ ತಣಿಸಂದ್ರದಲ್ಲೂ ಕೂಡ ಅಂಥದ್ದೇ ಕಾರ್ಯಾಚರಣೆ ಆಯಿತು. ಆದರೆ ಇಲ್ಲಿ ಎರಡೂ ಕಡೆಯಲ್ಲಿ ಈ ಘಟನೆಯನ್ನ ಗಮನಿಸಿದ್ರೆ ಎರಡೂ ಕಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ನಡೆದಿರೋದು. ಕೋಗಿಲು ಲೇಔಟ್ನಲ್ಲಿ ಯಾವ ರೀತಿಯಾಗಿ ಮನೆಯನ್ನ ತೆರವು ಮಾಡಿದ್ರು, ಅವರೆಲ್ಲರಿಗೂ ಕೂಡ ಮನೆ ಭಾಗ್ಯ ಕರುಣಿಸಿದ್ರೆ ಅಲ್ಲ, ಆ ನಿವಾಸಿಗಳಿಗೆ ಯಾವುದೇ ಭಾಗ್ಯ ಇಲ್ಲ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಫ್ಲಾಟ್ ಭಾಗ್ಯ. ಆದರೆ ತಣಿಸಂದ್ರ ಜನರನ್ನ ತೆರವು ಮಾಡಿಸಿದ್ದಾರೆ. ಅವರಿಗೆ ಕಾರ್ಯಾಚರಣೆಯ ಬರೆ ಅಷ್ಟೇ.
ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಅಂತ ಅಲ್ಲಿನ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಇದೊಂದು ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಸಿಗಳಿಗೆ ಫ್ಲಾಟ್ ಕೊಡ್ತೀರಿ, ಇಲ್ಲೇ ಇದ್ದಂಥವ್ರಿಗೆ ಬರೀ ಕಾರ್ಯಾಚರಣೆಯ ಬರೆ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಲ್ಪಸಂಖ್ಯಾತರು ಕಿಡಿಕಾರಿದ್ದಾರೆ. ಹಾರ ಜೈಕಾರಕ್ಕೆ ಮಾತ್ರ ಜಮೀರ್ ಸೀಮಿತ ಅಂತ ಕೆಂಡಾಮಂಡಲರಾಗಿರೋದು. ಜೊತೆಯಲ್ಲಿ ಈಗಾಗಲೇ JCB ತಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು ತಣಿಸಂದ್ರದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬೇಕಾಗಿ ನಾನು ಶೂಟ್ ಮಾಡ್ಕೊಂಡು ಅದಾದ್ಮೇಲೆ ಬೇಕಾ ಮಾತಾಡ್ಸ್ಕೊಂಬೋದು. ಇದು ಸಿಗಲ್ಲ ನನಗೆ.